ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೀಗ ನೋಡೋಣ 5 ನಿಮಿಷದಲ್ಲಿ 5 ಎಕ್ಸಸೈಸ್ ನಿಮ್ಮ ಮಂಡಿ ನೋವಿನ ಪರಿಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತರೋದಕ್ಕೆ. ಆ 5 ಎಕ್ಸಸೈಸ್ಗಳು ಯಾವುವು ಅಂತ ನೋಡೋಣ ಬನ್ನಿ. ಪಟಾಪಟ್ ಹೇಳ್ಬಿಡ್ತೀನಿ. ಎಲ್ಲದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಹಾಗೇನೆ ತುಂಬ ಜನ ಕೇಳಿದ್ದಾರೆ, ನಿಂತ್ಕೊಂಡು ಮಾಡೋ ಥರದ್ದು ಯಾವುದಾದ್ರು ಎಕ್ಸಸೈಸ್ ಇದೆಯಾ, ನಮ್ಮ ಹತ್ರ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಇದರಲ್ಲಿ ಡಿಸ್ಕಸ್ ಮಾಡೋದು ಕೂಡ ಅದೇ ಎಕ್ಸಸೈಸನ್ನೇ. ಏನದು ಅಂತ ನೋಡೋಣ ಬನ್ನಿ. ಎಲ್ಲ ಎಕ್ಸಸೈಸ್ಗಳು ತುಂಬ ಎಫೆಕ್ಟಿವು, ನಿಮ್ಮ ಮಂಡಿಗೆ ವ್ಯಾಯಾಮವನ್ನು ಒದಗಿಸ್ತವೆ. ಅಷ್ಟೇ ಅಲ್ಲ, ಈಸಿಯಾಗಿ ಮಾಡೋ ಥರದ್ದು. ಆ ಥರದ ಎಕ್ಸಸೈಸ್ಗಳನ್ನ ಹೇಳ್ತಾ ಇದ್ದೀನಿ ಮೊದಲೇ ಹೇಳಿದ ಹಾಗೆ. ಹಾಗೆಯೇ ಇವೆಲ್ಲ ಯೋಗಿಕ್ ಎಕ್ಸಸೈಸ್ಗಳು. ಒಂದು ಪಾರ್ಟು ಯೋಗ ಇರುತ್ತೆ, ಉಸಿರಾಟದ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಕ್ರಮಬದ್ಧವಾದ ಉಸಿರಾಟ, ಕ್ರಮಬದ್ಧವಾದ ಎಕ್ಸಸೈಸ್. ಅಲ್ಲಿಗೆ ಶ್ವಾಸೋಚ್ಛ್ವಾಸ ಕೂಡ ಸುಧಾರಿಸುತ್ತೆ. ಅಂದರೆ ಮೂಗು ಕಟ್ಟೋದು, ತಲೆಯಲ್ಲಿ ಏನೋ ಸಮಸ್ಯೆ, ಕಫ ಕಟ್ಕೊಂಡಂಗೆ ಆಗೋದು, ಗಂಟ್ಲುರಿ, ಅದಕ್ಕೆಲ್ಲ ಕೂಡ ಪರಿಹಾರವನ್ನು ಕಂಡ್ಕೋಬೋದು. ಏನಾದರೂ ಗಂಟ್ಲುರಿ ಆ ಥರದ್ದು ಏನಾದರೂ ಇದೆಯಾ, ಡಸ್ಟ್ ಅಲರ್ಜಿ ಥರ ಏನಾದರೂ ಆಗಿದೆಯಾ, ಹಾಗಿದ್ದರೆ ಶ್ವಾಸವನ್ನು ಗಂಟ್ಲಿಂದ ಆಡೋದಕ್ಕೆ, ಅಂದರೆ ಗಂಟ್ಲುವರೆಗೆ ಶ್ವಾಸವನ್ನು ತೊಗೊಂಡು ಹೊರಗಡೆ ಬಿಡೋದು, ಅದಕ್ಕೆ ಟ್ರೈ ಮಾಡಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ನಿಂತ್ಕೊಂಡಿರ್ತೀರಾ, ಕಾಲುಗಳ ಮಧ್ಯೆ, ಪಾದಗಳ ಮಧ್ಯೆ 1.5 ಫೀಟು, 1 to 1.5 ಫೀಟ್ ಗ್ಯಾಪು ನಿಮ್ಮ ಹೈಟಿಗೆ ಅನುಸಾರವಾಗಿ. ಹೈಟ್ ಜಾಸ್ತಿ ಇದ್ದರೆ ಒಂಚೂರು ಜಾಸ್ತಿ ಗ್ಯಾಪು. ಫಾರ್ ಎಕ್ಸಾಂಪಲ್, ಸೊಂಟವನ್ನು ಈ ಕಡೆ ತಿರುಗಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇದು ನಾರ್ಮಲ್ ಉಸಿರಾಟ. ಅಂದರೆ ಸೈಡಿಗೆ ಹೋದಾಗ, ಬಲಕ್ಕೆ ಹೋದಾಗ ಉಸಿರನ್ನು ಹೊರಗಡೆ ಬಿಡ್ತೀನಿ, ಸೆಂಟ್ರಿಗೆ ಬಂದಾಗ ಮತ್ತೆ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ, ಎಡಕ್ಕೆ ಹೋದಾಗ ಮತ್ತೆ ಉಸಿರನ್ನು ಹೊರಗಡೆ ಬಿಡ್ತೀನಿ. ಈ ಥರ ಮಾಡ್ತೀರಾ. ಉಸಿರಾಡೋದು ಈ ಥರ ಇರುತ್ತೆ. ಈ ಡಿಸಿಪ್ಲಿನನ್ನು ಎಲ್ಲ ಉಸಿರಾಟಗಳಲ್ಲೂ ಫಾಲೋ ಮಾಡ್ತೀರಾ. ಸೈಡಿಗೆ ಹೋದಾಗ ಉಸಿರನ್ನು ಹೊರಗಡೆ ಬಿಡೋದು, ಸೆಂಟ್ರಿಗೆ ಬಂದಾಗ ಒಳಗಡೆ ತೊಗೊಳ್ಳೋದು, ಮತ್ತೆ ಸೈಡಿಗೆ ಹೋದಾಗ ಉಸಿರನ್ನು ಹೊರಗಡೆ ಬಿಡೋದು. ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದೇ ಉಸಿರಾಟವನ್ನು ಗಂಟ್ಲುರಿ, ಅಲರ್ಜಿಕ್ ಸಿಂಪ್ಟಮ್ಸು ಆ ಥರದ್ದು ಏನಾದರೂ ಇದ್ದರೆ ಈ ಥರ ಥ್ರೋಟ್ ಸೌಂಡ್ ಜೊತೆ ಮಾಡೋದು. ಅಂದರೆ ಗಂಟ್ಲುವರೆಗೆ ತೊಗೊಂಬಂದು ಗಂಟ್ಲಿಂದ ಹೊರಗಡೆ ಬಿಡೋದು. ಅವಾಗ ಏನಾಗುತ್ತೆ ಅಂದರೆ ಅಂತ ಈ ಥರ ಥ್ರೋಟ್ ಸೌಂಡ್ ಬರುತ್ತೆ. ಗಂಟ್ಲಿಂದ ಉಸಿರು ಹೊರಗಡೆ ಹೋಗ್ತಾ ಇರೋ ಸೌಂಡ್ ಬರುತ್ತೆ. ಗಂಟಲಿನ ಸೌಂಡನ್ನು ಜೋಡಿಸಿ ಗಂಟಲವರೆಗೆ ಉಸಿರು ತೊಗೊಂಡು ಉಸಿರನ್ನು ಹೊರಗಡೆ ಬಿಡುವಂಥ ಎಕ್ಸಸೈಸ್ ಇದು. ಈ ಥರ ಮಾಡೋದು ಯಾರು? ಅಲರ್ಜಿಕ್ ಸಿಂಪ್ಟಮ್ ಇರೋರು, ಗಂಟ್ಲಲ್ಲೇನೋ ಕಿರಿಕಿರಿ ಇರೋರು, ಪದೇ ಪದೇ ಶ್ವಾಸೋಚ್ಛ್ವಾಸದ ಪ್ರಾಬ್ಲಮ್ಗಳಿಗೆ ತುತ್ತಾಗ್ತಾ ಇರೋರು, ವೈರಸ್ ಅಟ್ಯಾಕೋ, ಬ್ಯಾಕ್ಟೀರಿಯಾ ಅಟ್ಯಾಕೋ ಏನೋ ಒಂದು ಇರುತ್ತೆ, ನೆಗಡಿ ಥರದ ಸಿಂಪ್ಟಮ್ಗಳು. ಆ ಥರದ ವ್ಯಕ್ತಿಗಳು ಏನು ಮಾಡಬೇಕಂದ್ರೆ ಗಂಟಲಿನವರೆಗೂ ಶ್ವಾಸವನ್ನು ತಗೊಂಡು ಹೊರಗಡೆ ಬಿಡುವಂಥದ್ದು. ಸೊ ಯಾವುದೇ ಎಕ್ಸಸೈಸ್ ಹೇಳಿದರೂ ಕೂಡ ನೀವು ಅದನ್ನೇ ಫಾಲೋ ಮಾಡ್ಬೋದು. ಇಲ್ಲಿ ಬನ್ನಿ ನೋಡೋಣ. ಈಗ ಫಸ್ಟ್ ಎಕ್ಸಸೈಸ್ ಯಾವುದು? ಮಂಡಿ ನೋವಿಗೆ ಅಂತ. ಇದು ಆ್ಯಕ್ಚುಲಿ ಪಾದಕ್ಕೂ ಮಂಡಿಗೂ ಆಗುತ್ತೆ. ಈ ಥರ ಎಡಕ್ಕೆ ತಗೊಂಡು, ಬಲ ಪಾದವನ್ನು ಎಡಕ್ಕೆ ತಗೊಂಡು ಎಡ ಪಾದಕ್ಕೆ ಟಚ್ ಮಾಡ್ತೀನಿ, ಮತ್ತೆ ವಾಪಸ್ ತೊಗೊಂಡೋಗಿ ಬಲಕ್ಕೆ ಇಡ್ತೀನಿ. ಒಂದು 2 ರಿಂದ 2.5 ಅಡಿ ಗ್ಯಾಪ್ ಅಂತ ಅಂದ್ಕೊಳ್ಳಿ ಎವರೇಜ್ ಹೈಟ್ ಇರೋ ವ್ಯಕ್ತಿಗಳಿಗೆ. ಇಲ್ಲಿ ಉಸಿರಾಟ ಯಾವ ಥರ ಇರುತ್ತೆ ಅಂದರೆ, ಬಲಗಾಲನ್ನು ತಗೊಂಡೋಗಿ ಎಡಗಾಲಿಗೆ ಹೊಡಿತೀನಿ, ಎಡ ಪಾದಕ್ಕೆ ಟಚ್ ಮಾಡ್ತೀನಿ ಅನ್ನುವಾಗ ಆ ಟಚ್ ಮಾಡೋ ಪಾಯಿಂಟಲ್ಲಿ ಉಸಿರು ಹೊರಗಡೆ ಹೋಗುತ್ತೆ, ದೂರ ಆಗೋ ಪಾಯಿಂಟಲ್ಲಿ ಉಸಿರು ಒಳಗಡೆ ಬರುತ್ತೆ. ಸೊ ಮತ್ತೇನು ಮಾಡ್ತೀನಿ ಅಂದರೆ, ಎಡ ಪಾದವನ್ನು ತಗೊಂಡೋಗಿ ಬಲ ಪಾದಕ್ಕೆ ಟಚ್ ಮಾಡ್ತೀನಿ. ಮಂಡಿಯ ಮೇಲೆ ಒಂಥರ ಮೈಲ್ಡ್ ಆದ ಒತ್ತಡವನ್ನು ಎಕ್ಸಸೈಸ್ ಹಾಕತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಷ್ಟಾಯಿತು ಅಂತ ತಲೆ ಕೆಡಿಸ್ಕೋಬೇಡಿ. ಒಂದು 8 ರಿಂದ 10 ಸಲ ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಪೇನ್ ಇರೋರು, ನಿಂತ್ಕೊಳ್ಳೋದಕ್ಕೆ ಸಮಸ್ಯೆ ಇರೋರು ಅಷ್ಟು ಕೂಡ ಮಾಡಬೇಕಾಗಿಲ್ಲ. ಒಂದು 4 ರಿಂದ 5 ಸಲ ಮಾಡಿದರೆ ಸಾಕು. ಫಸ್ಟ್ ಪ್ರಾಕ್ಟೀಸು 10ಕ್ಕೆ ತೊಗೊಂಡೋಗಿ, 15ಕ್ಕೆ ತೊಗೊಂಡೋಗಿ, 20ಕ್ಕೆ ತೊಗೊಂಡೋಗಿ ಕೌಂಟ್ ಮಾಡ್ತಾ ಹೋಗಿ. 1 2 3 4 5 ಅಂತ. ಅದೇ ಥರ ಬಲಗಾಲಿಗೆ 1 2 3 4 5. ಅಲ್ಲಿಗೆ 5 ಸಲ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಇದೇ ಥರ ಮಾಡ್ತಾ ಹೋಗಿ 10 ಕೂಡ ಮಾಡ್ಬೋದು. ಬಟ್ ಶ್ವಾಸೋಚ್ಛ್ವಾಸ ನೆನ್ಪಿಟ್ಕೊಳ್ಳಿ, ಹೊರಕ್ಕೆ ಒಳಕ್ಕೆ, ಹೊರಕ್ಕೆ ಒಳಕ್ಕೆ. ಸೊ ಇದು ಒಂದು ಎಕ್ಸಸೈಸು. ಸೆಕೆಂಡ್ ಎಕ್ಸಸೈಸ್ ಸ್ನೇಹಿತರೆ, ಕಾಲನ್ನು ಎತ್ತಿ ಕೆಳಗಡೆ ಇಡುವಂಥದ್ದು. ಇಲ್ಲೂ ಕೂಡ ವಿಪರೀತ ಟೆನ್ಷನ್ ಏನಿಲ್ಲ. ಗ್ಯಾಪ್ ಎಷ್ಟಾದರೂ ಇಟ್ಕೋಬೋದು, ಕಂಫರ್ಟಬಲ್ ಗ್ಯಾಪು. 1.5 ರಿಂದ 2 ಅಡಿ ಅಥವಾ 2 ರಿಂದ 2.5 ಅಡಿ, ನೋ ಪ್ರಾಬ್ಲಮ್.
ಕಾಲನ್ನು ಎತ್ತಿ ಕೆಳಗಡೆ ಬಿಡೋದು. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಎಡಗಾಲಿಗೆ ಏನೇನು ಮಾಡ್ತೀರಾ, ಬಲೆಗಾಲಿಗೂ ಕೂಡ ಅದೇ ಥರ ಮಾಡ್ತೀರಾ 5 ಟೈಮ್ಸು. ಮೇಲಕ್ಕೆ ಉಸಿರು ಒಳಕ್ಕೆ, ಕೆಳಕ್ಕೆ ಉಸಿರು ಹೊರಕ್ಕೆ. 5 ಸಲ, 10 ಸಲ, 15 ಸಲ, ಎಷ್ಟು ಸಲ ಕಂಫರ್ಟಬಲ್ ಆಗುತ್ತಾ ಅಷ್ಟು ಸಲ ಮಾಡ್ಕೊಂಡೋಗಿ. ಆಮೇಲೆ ನೆಕ್ಸ್ಟ್ ಎಕ್ಸಸೈಸು ಕೂತು ಹೇಳುವಂಥದ್ದು. ಸಾಧ್ಯ ಆದವರು ಕೂತು ಹೇಳ್ಬೋದು, ಅದಾಗಲ್ಲ ಅನ್ನೋರು ಅವರಿಗೂ ಕೂಡ ವಿಧಾನವನ್ನು ಆಮೇಲೆ ಹೇಳ್ತೀನಿ. ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಇದು ನೋಡಿ, ಉಸಿರನ್ನ ಒಳಗಡೆ ಹಾಕೋತೀರಾ, ಹೊರಗಡೆ ಬಿಡ್ತಾ ಕುತ್ಕೋತೀರಾ. ತುದಿಗಾಲಿ ಕೂಡ ಕುತ್ಕೋಬೋದು. ತುದಿಗಾಲಿ ಅಂದರೆ ಬೆರಳುಗಳ ಮೇಲೆ ಕುತ್ಕೊಳ್ಳುವಂಥದ್ದು. ಮೇಲೆ ಕೆತ್ತೀರಾ, ಉಸಿರನ್ನ ಒಳಗಡೆ ಹಾಕೋತೀರಾ. ಉಸಿರು ಹೊರಕ್ಕೆ, ದೇಹ ಕೆಳಕ್ಕೆ, ಉಸಿರು ಒಳಕ್ಕೆ, ದೇಹ ಮೇಲಕ್ಕೆ. ಮಂಡಿಗೆ ಒಂದು ಭಯಂಕರವಾದ ಎಕ್ಸಸೈಸನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡುತ್ತೆ, ಮಂಡಿಗಳನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಸ್ಟ್ರಾಂಗ್ ಇರೋರು, ಆಲ್ರೆಡಿ ಸ್ಟ್ರಾಂಗ್ ಇರೋರು, ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಕೂತು ಹೇಳ್ಬೋದು. ಅದಾಗೋದಿಲ್ಲಪ್ಪ ನನ್ನ ಕೈಲಿ ಅಂತಾದರೆ ಉಸಿರು ಹೊರಕ್ಕೆ ಮಂಡಿ ಬೆಂಡ್ ಆಗುತ್ತೆ, ಉಸಿರು ಒಳಕ್ಕೆ ಮಂಡಿ ಸ್ಟ್ರೈಟ್ ಆಗುತ್ತೆ. ಆಯಿತು, ಇದು ಆಗಲ್ಲ ಅಂತಂದರೆ ಜಸ್ಟ್ ಇಷ್ಟೇ ಮಾಡಿ. ಸೈಡಿಂದ ತೋರಿಸ್ತೀನಿ ನೋಡಿ, ಇಷ್ಟೇ ಒಂದು 10 ಡಿಗ್ರಿನ 20 ಡಿಗ್ರಿನ ಬೆಂಡ್ ಮಾಡುವಂಥದ್ದು. ಇದು ಆಗಲ್ಲ ಅಂತಾರೆ ಜಸ್ಟ್ ಇಷ್ಟೇ. ಏನಪ್ಪ ಅಂದರೆ ಬೆಂಡ್ ಆಗುವಾಗ ಉಸಿರು ಹೊರಗಡೆ ಹೋಗಬೇಕು, ಸ್ಟ್ರೈಟ್ ಆಗುವಾಗ ಉಸಿರು ಒಳಗಡೆ ಬರಬೇಕು. ಇದು ಇನ್ನೊಂದು ಥರದ ಎಕ್ಸಸೈಸ್ ಆಯಿತು. ಇನ್ನು 4ನೇ ಎಕ್ಸಸೈಸು ಸಿಂಪಲಲ್ಲಿ ಇನ್ನೂ ಸಿಂಪಲ್ಗೆ ತಗೊಂಡೋಗ್ತಾ ಇದ್ದೀನಿ. 3 ಎಕ್ಸಸೈಸ್ಗಳು ಕೂಡ ಸಿಂಪಲ್ ಆಗೇ ಇದ್ವು ಅಲ್ವಾ, 4ನೇದು ಕೂಡ ಸಿಂಪಲ್ ಆಗೇ ಇರುತ್ತೆ. ಇದೇನು ಅಂದರೆ ಇನ್ನೂ ಸಿಂಪಲ್ಲು, ಬಹಳ ಸರಳ. ಸೊಂಟವನ್ನು ಎಡಕ್ಕೂ ಬಲಕ್ಕೂ ಆಡಿಸೋದು. ಕೈಯನ್ನು ಸ್ಟ್ರೈಟಾಗಿ ಇಟ್ಕೋಬೋದು. ಬ್ಯಾಲೆನ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಾಲುಗಳನ್ನ ಒಂಚೂರು ಅಗಲ ಮಾಡ್ಕೋಬೋದು. ಈ ಎಕ್ಸಸೈಸ್ ಏನು ಮಾಡುತ್ತೆ ಅಂದರೆ ಮಂಡಿಯ ಮೇಲೆ ಲೈಟಾಗಿ ಒತ್ತಡವನ್ನು ಹಾಕುತ್ತೆ. ಎಡಕ್ಕೂ ಬಲಕ್ಕೂ ತಿರುಗೋದು. ತಿರುಗುವಾಗ ಉಸಿರು ಹೊರಗೆ ಹೋಗುತ್ತೆ, ಸ್ಟ್ರೈಟ್ ಇರುವಾಗ ಉಸಿರು ಒಳಗಡೆ ಬರುತ್ತೆ. ಈ ಥರ ಒಂದು ಉಸಿರಾಟದ ರಿದಮನ್ನು ಕಾಪಾಡ್ಕೊಳ್ಳೋದು. ಕೈಯನ್ನು ಕಟ್ಕೊಂಡ್ರೂ ಆಗುತ್ತೆ, ಕೈಯನ್ನು ಸೊಂಟದ ಮೇಲೆ ಇಟ್ಕೊಂಡ್ರೂ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಮೊಣಕಾಲಿನ ಮೇಲೆ ಒಂಚೂರು ಒತ್ತಡ ಹಾಕುತ್ತೆ, ಹೌದಾ ಅಲ್ವಾ ಅನ್ನೋ ಥರ. ಆ ಒತ್ತಡ ಸಾಕಾಗುತ್ತೆ ಭಾಳಷ್ಟು ಜನರಿಗೆ ಮಂಡಿಯನ್ನು ಮೇಂಟೈನ್ ಮಾಡೋದಕ್ಕೆ ಬೇಕಾದ ಎನರ್ಜಿಯನ್ನು ಕೊಡೋದಕ್ಕೆ. ಈ ಎಕ್ಸಸೈಸನ್ನು ಮಾಡಿ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಾಗೇನೇ ಬರುತ್ತೆ ನಮ್ಮ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಎಕ್ಸಸೈಸು. ಭಾಳ ಇಂಪಾರ್ಟೆಂಟ್ ಇದು. ಇದು ಕೂಡ ಭಾಳ ಸಿಂಪಲ್ ಎಕ್ಸಸೈಸೇ, ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ. ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಕಾಲನ್ನು ಮೇಲೆ ಕೆತ್ತೀರಾ ಅಂದರೆ ನಿಮ್ಮ ಬೆರಳುಗಳ ಮೇಲೆ, ಕಾಲು ಬೆರಳುಗಳ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತೀರಾ, ಕೆಳಗಡೆ ಬರ್ತೀರಾ. ಸೈಡಿಂದ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು, ಹಿಮ್ಮಡಿಯನ್ನು ಮೇಲೆ ಕೆತ್ತಿ ಬೆರಳುಗಳ ಮೇಲೆ ನಿಲ್ಲೋ ಪ್ರಯತ್ನವನ್ನು ಮಾಡೋದು. ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಬರೋದು. ಆ್ಯಂಕಲ್ ಅಂದರೆ ಪಾದದ ಗಂಟಿನಿಂದ ಶುರು ಮಾಡಿ ಮಂಡಿ ಹಾಗೆ ಕಾಲು ತೊಡೆಗಳವರೆಗೆ ಯಾವ ಥರ ವೈಬ್ರೇಷನ್ ಆಗುತ್ತೆ ಅಂತ ಲೈಟಾಗಿ ಫೀಲ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 5ರಿಂದ 10 ಬಾರಿ, 15 ಬಾರಿ, 20 ಬಾರಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಈ ಎಕ್ಸಸೈಸನ್ನು ಮಾಡ್ತಾ ಹೋಗಿ. ಕ್ರಮೇಣ ನೀವು ಮಾಡ್ತಾ ಹೋದಂಗೆ ಎನರ್ಜಿ ಜಾಸ್ತಿ ಆಗೋದು, ಮಂಡಿಗಳು ಸ್ಟ್ರಾಂಗ್ ಆಗೋದು, ಮಂಡಿ ನೋವು ಕೂಡ ಒಂದು ಮಟ್ಟಕ್ಕೆ ಕಂಟ್ರೋಲಿಗೆ ಬರೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ. ಸ್ನೇಹಿತರೆ, ಮಾಡೋದಕ್ಕೆ ಸಾಧ್ಯ ಆಗೋ ವ್ಯಕ್ತಿಗಳಿಗೆ ಇನ್ನೊಂದು ಮಜವಾದ ಎಕ್ಸಸೈಸನ್ನು ಹೇಳ್ತಾ ಇದ್ದೀನಿ. ಮತ್ತೇನಿಲ್ಲ, ಬಲ ಮಂಡಿಯನ್ನು ಮೇಲೆ ಕೆತ್ತೀರಾ, ಈ ಥರ
ಮೂಗಿಗೆ ಟಚ್ ಮಾಡೋದು, ಹಣೆಗೆ ಟಚ್ ಮಾಡೋದು, ಸಾಧ್ಯ ಆದರೆ ಗಡ್ಡಕ್ಕೆ ಕೂಡ ಟಚ್ ಮಾಡೋದು. ಈ ಎಕ್ಸಸೈಸನ್ನು ಕೂಡ ಮಾಡ್ಬೋದು. ಸೈಡಿಂದ ತೋರಿಸ್ತೀನಿ ನೋಡಿ. ಬಲಗಾಲಿನ ಮಾಡಿದೆ, ಹಾಗೆಯೇ ಎಡಗಾಲು ಮೇಲಕ್ಕೆ ಎತ್ತಾ ಇದ್ದೀನಿ. ಮಂಡಿಯನ್ನು ಫೋಲ್ಡ್ ಮಾಡಿ ಮೇಲಕ್ಕೆ ಎತ್ತೋದು, ಮೂಗನ್ನು ಟಚ್ ಮಾಡೋದು, ಹಣೆಯನ್ನು ಟಚ್ ಮಾಡೋದು, ಹಾಗೆಯೇ ಗಡ್ಡವನ್ನು ಕೂಡ ಟಚ್ ಮಾಡೋದು. ಹಣೆ ಗಡ್ಡ ಇದನ್ನು ಕೂಡ ಮಾಡ್ಬೋದು. ತುಂಬ ಒಳ್ಳೆಯ ಎಕ್ಸಸೈಸೆ. ಸ್ಟ್ರೆಂತ್ ಇರೋರಿಗೆ, ಫ್ಲೆಕ್ಸಿಬಿಲಿಟಿ ಇರೋರಿಗೆ, ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೋತೀನಿ ಅನ್ನೋರಿಗೆ ಈ ಎಲ್ಲ ಎಕ್ಸಸೈಸ್ಗಳನ್ನ ಮಾಡ್ತಾ ಹೋಗಿ. ಇದ್ರ ಜೊತೆ ಮತ್ತೊಂದು ಸ್ಟ್ರೆಂತ್ ಎಕ್ಸಸೈಸನ್ನು ಕೂಡ ಹೇಳಿದ್ದೀನಿ. ಇವೆಲ್ಲ ನಿಮಗೆ ಉಪಯೋಗವನ್ನು ಕೊಡಲಿ, ಮಂಡಿ ನೋವು ಬೇಗ ಗುಣ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.